ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 31 ಅಂದ್ರೆ ಏಪ್ರಿಲ್ ತಿಂಗಳ ಹಣ. ಈ 2,000 ಆದ್ರೂ ಈಗ ಸದ್ಯದಲ್ಲಿನೇ ನಿಮ್ಮ ಅಕೌಂಟ್‌ಗಳಿಗೆ ಜಮಾ ಪ್ರಾರಂಭ ಆಗಿದೆ. ಆಲ್ರೆಡಿ ವಿಜಯನಗರ, ಧಾರವಾಡ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೆ ಕೊಡಗು, ಕೊಪ್ಪಳ, ಯಾದಗಿರಿ, ಉತ್ತರ ಕನ್ನಡ ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡಲಾಗಿದೆ. ಹಾಗಾದ್ರೆ ಇಂದು ಕೂಡ ಸುಮಾರು 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡನ್ನ ಜಮಾ ಮಾಡುವಂತಹ ಎಲ್ಲ ಯೋಜನೆಗಳನ್ನ ಸರ್ಕಾರ ಹಾಕೊಂಡಿದೆ. ಹಾಗಾದ್ರೆ ಈ 11 ಜಿಲ್ಲೆಗಳು ಯಾವುವು? ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಈಗ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬರು ಕೂಡ ಈ 11 ಜಿಲ್ಲೆಗಳನ್ನ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ. ಮತ್ತು 2,000 ಬೇಕು ಅಂದ್ರೆ ಈ ಕೆಲಸ ಮಾಡಲೇಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಈ 2,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆಗಲು ನೀವು ಈ ಕೆಲಸ ಮಾಡ್ಬೇಕಂದ್ರೆ ಯಾವ ಕೆಲಸ? ಏನಿದು? ಎಲ್ಲವನ್ನು ಕೂಡ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಬರೀ ವಾಚ್ ಮಾಡೋದಲ್ಲ, ಅರ್ಥ ಮಾಡ್ಕೊಳ್ಬೇಕು. ಕೊನೆವರೆಗೂ ಅದನ್ನ ಏನಿದೆ ಮಾಹಿತಿ ಅಂತ ತಿಳ್ಕೊಳ್ಬೇಕು. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 30ನೇ ಕಂತಿನ ಹಣದವರೆಗೂ ಕೂಡ ದುಡ್ಡು ಬಂದು ಮುಟ್ಟಿದೆ. ಅಂದ್ರೆ ಸುಮಾರು 60,000 ರೂಪಾಯಿ ದುಡ್ಡನ್ನ ನೀವು ಪಡ್ಕೊಂಡಿದ್ದೀರಿ. ಆದ್ರೆ ಆ 60,000 ರೂಪಾಯಿಯಲ್ಲಿ 4,000 ನಿಮ್ಮ ಖಾತೆಗಳಿಗೆ ಬಂದೇ ಇಲ್ಲ. 2 ತಿಂಗಳ ಹಣವನ್ನ ಸರ್ಕಾರ ಕೊಟ್ಟೇ ಇಲ್ಲ. ಹೌದು. ಇದರ ಬಗ್ಗೆ ನಾನು ಮುಂದೆ ಮಾತನಾಡ್ತೀನಿ. 2 ಕಂತುಗಳ ಬಗ್ಗೆ 2025ರಲ್ಲಿ ನಿಮ್ಮ ಅಕೌಂಟ್‌ಗಳಿಗೆ ಹಾಕಿರ್ಲಿಲ್ಲ. ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ಮುಂದೆ. ಅದಕ್ಕಿಂತ ಮುಖ್ಯವಾಗಿ ಈ 31ನೇ ಕಂತಿನ ಹಣ ಅಂದ್ರೆ ಯಾವ ತಿಂಗಳ ಹಣ? ನಿಮಗೆ ಕನ್ಫರ್ಮ್ ಗೊತ್ತಾಗ್ಬೇಕಂದ್ರೆ ಯಾವ್ಯಾವ ತಿಂಗಳ ಹಣ, ಯಾವ ಕಂತಿನ ಹಣ ಅಂತ ಅದು ನಿಮಗೆ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಹೋದ ವರ್ಷದಲ್ಲಿ 2 ತಿಂಗಳ ಹಣವನ್ನ ಯಾಮಾರಿಸಲಾಗಿದೆ. ಹಾಗಾಗಿ ಈಗ 31 ಅಂದ್ರೆ ಯಾವ ತಿಂಗಳನ, 32 ಅಂದ್ರೆ ಯಾವ ತಿಂಗಳನ, ಇದು ನಿಮಗ್ ಗೊತ್ತಿರ್ಬೇಕು. ಇದೆಲ್ಲವೂ ನಿಮಗ್ ಗೊತ್ತಾಗ್ಬೇಕಂದ್ರೆ ಮುಖ್ಯವಾಗಿ 28ನೇ ಕಂತಿನ ಹಣ ಅಂದ್ರೆ ಈ ವರ್ಷದ ಜನವರಿ ತಿಂಗಳ ಹಣ. ಇದನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕು. ಹೌದು. ಜನವರಿ ತಿಂಗಳ ಹಣ ಅಂದ್ರೆ 28ನೇ ಕಂತಿನ ಹಣ, ಫೆಬ್ರವರಿ ತಿಂಗಳ ಹಣ ಅಂದ್ರೆ 29ನೇ ಕಂತಿನ ಹಣ, ಮಾರ್ಚ್ ತಿಂಗಳ ಹಣ ಅಂದ್ರೆ 30ನೇ ಕಂತಿನ ಹಣ. ಈ 3 ತಿಂಗಳ ಹಣ ಈ ವರ್ಷದಲ್ಲಿ ಕ್ಲಿಯರ್ ಆಗಿದೆ. ಓಕೆ. ಇನ್ನು ಬರ್ಬೇಕಾಗಿರ್ತಕ್ಕಂತಹ ಕಂತು ಯಾವ್ದವಪ್ಪ ಅಂದ್ರೆ, ಈಗ ಜೂನ್ ಆಲ್ರೆಡಿ ಪ್ರಾರಂಭವಾಗಿ ಸುಮಾರು 10 ದಿನಗಳ ಮೇಲಾಯ್ತು. ಹಾಗಾಗಿ ಈಗ ಬರ್ಬೇಕಾಗಿರ್ತಕ್ಕಂತಹ ಕಂತುಗಳು 31ನೇ ಕಂತು ಏಪ್ರಿಲ್ ತಿಂಗಳ ಹಣ ಬರಬೇಕು. 32 ಮೇ ತಿಂಗಳ ಹಣ ಬರಬೇಕು. ಈ 2 ತಿಂಗಳ ಹಣ ಈ ವರ್ಷದಲ್ಲಿನೇ ಬರ್ಬೇಕಾಗಿದೆ. ಇನ್ನು ಜೂನ್ ತಿಂಗಳದ್ದು ಕೂಡ ಕೇಳ್ಬೇಕಲ್ವಾ ನಾವು? ಜೂನ್ ಕೂಡ ಅರ್ಧ ಮುಗಿಲಿಕ್ ಬಂತು ಅಂತ ನೀವು ಕೇಳಬಹುದು. ಇಲ್ಲ, ಜೂನ್ ತಿಂಗಳ ಹಣವನ್ನ ಜುಲೈನಲ್ಲಿ ನಾವು ಕೇಳ್ಬೇಕಾಗತ್ತೆ. ಜುಲೈದು ಆಗಸ್ಟ್‌ನಲ್ಲಿ. ಯಾಕಂದ್ರೆ ಸರ್ಕಾರಿ ನೌಕರಸ್ಥರ ವೇತನವನ್ನ ಹೇಗೆ ಜಮಾ ಮಾಡ್ತೀವೋ ಅದೇ ರೀತಿ ಗೃಹಲಕ್ಷ್ಮಿ ದುಡ್ಡನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಜೂನ್ ತಿಂಗಳ ಹಣವನ್ನ ಜೂನ್‌ನಲ್ಲಿನೇ ಕೊಡೋದಿಲ್ಲ. ಜುಲೈ ತಿಂಗಳ ಹಣವನ್ನ ಜುಲೈನಲ್ಲಿನೇ ಕೊಡೋದಿಲ್ಲ. ಈಗ ಜೂನ್‌ನಲ್ಲಿ ನಾವು ಸಂಪೂರ್ಣ ದುಡಿಮೆ ಮಾಡ್ತೀವಿ. ಜುಲೈನಲ್ಲಿ ಅದರ ವೇತನವನ್ನ ಪಡಿತೀವಿ. ಜುಲೈನಲ್ಲಿ ದುಡಿದಿರ್ತಕ್ಕಂತಹ ವೇತನವನ್ನ ಆಗಸ್ಟ್‌ನಲ್ಲಿ ಪಡ್ತೀವಿ. ಹೀಗೆ 1 ತಿಂಗಳ ಹಣವನ್ನ ಇನ್ನೊಂದು ತಿಂಗಳಲ್ಲಿ ಜಮಾ ಮಾಡುವಂತಹ ಪ್ರೊಸೆಸರು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದೆ ಅಂತೆ. ಅದನ್ನ ರೂಲ್ಸ್ ಸರ್ಕಾರವೇ ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿರಬಹುದು. ಇನ್ನು 31 ಏಪ್ರಿಲ್ ಹಾಗೂ 32 ಮೇ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಏಪ್ರಿಲ್ ತಿಂಗಳ ಹಣ ಜಮಾ ಆಗ್ತಾ ಇದ್ದು, ಈ 11 ಜಿಲ್ಲೆಗಳಿಗೆ ಈಗ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಈ 11 ಜಿಲ್ಲೆಗಳನ್ನ ನಾನು ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಕೇಳಿಸ್ಕೊಳ್ಳಿ. ವಿಜಯನಗರ, ಧಾರವಾಡ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಿಗೆ ದುಡ್ಡು ರಿಲೀಸ್ ಆಗತ್ತೆ. ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಯಾರ್ಯಾರು ಪೆಂಡಿಂಗ್ ಉಳಿದಿದ್ರಿ ಆ ಎಲ್ಲ ಮಹಿಳೆಯರ ಖಾತೆಗಳಿಗೆ ಮತ್ತೆ ದುಡ್ಡು ಬರುತ್ತೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಕೆಲವೊಂದಿಷ್ಟು ಜಿಲ್ಲೆಗಳನ್ನ ಕ್ಲಿಯರ್ ಮಾಡ್ತಾ ಮತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳನ್ನ ಕ್ಲಿಯರ್ ಮಾಡ್ತಾ ಹೀಗೆ ಎಲ್ಲ ಕಂತುಗಳನ್ನ ಎಲ್ಲ ಮಹಿಳೆಯರ ಅಕೌಂಟ್‌ಗಳಿಗೆ ಜಮಾ ಮಾಡಲಾಗತ್ತೆ. ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಈ 11 ಜಿಲ್ಲೆಗಳಂತೂ ತಿಳಿದಿದೆ.
ಇನ್ನು ಈ 2,000 ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಾನು ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಪ್ರಾರಂಭದಲ್ಲಿ 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಅದನ್ನ ಸರ್ಕಾರ ಕೊಟ್ಟೇ ಇಲ್ಲ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ. ಯಾಕಂದ್ರೆ ನೀವು ಯಾವ ತಿಂಗಳ ಹಣ ಅಂತ ಆಗದೇ ಇರುವಂತಹ ಕಾರಣಕ್ಕಾಗಿ 2 ತಿಂಗಳ ಹಣವನ್ನ ಸರ್ಕಾರ ಯಾಮಾರಿಸ್ಬಿಟ್ಟಿದೆ. 2025ಕ್ಕೆ ನಾವು ಹೋಗ್ಬೇಕು. ಅದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್‌ನಲ್ಲಿ ನಾವು ಹೋಗ್ಬೇಕಾಗತ್ತೆ. ಅದೇ ಸಂದರ್ಭದಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ದುಡ್ಡಿನ ಬದಲಾಗಿ ನಿಮಗೆ ಅಕ್ಕಿ ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಹೌದು, ಡಿ-ಬಿ-ಟಿ ಮುಖಾಂತರ ಅಕ್ಕಿಯನ್ನ ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಅದೇ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಗೆ ಯಾರ ಗಮನನೂ ಕೂಡ ಇರೋದಿಲ್ಲ. ಜನವರಿ ತಿಂಗಳ ಹಣ ಕೊಟ್ಟಾದ ಬಳಿಕ ರಾಜ್ಯ ಸರ್ಕಾರ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನ ಜಮಾ ಮಾಡ್ಲಿಕ್ಕೆ ಪ್ರಾರಂಭಿಸುತ್ತೆ. ಆ ಏಪ್ರಿಲ್ ತಿಂಗಳ ಹಣವನ್ನ ಕೊಡ್ತದೆ, ಹಾಗೆ ಮೇ ತಿಂಗಳ ಹಣವನ್ನ ಕೊಡ್ತದೆ, ಜೂನ್, ಜುಲೈ ಅಂತ ಒಂದಾದ ಮೇಲೆ ಒಂದು ಕಂತುಗಳನ್ನ ಡಿಲೇ ಮಾಡ್ತಾ ಜಮಾ ಮಾಡ್ತಾ ಬಂದಿದೆ. ಅದೇ ಸಿಚುವೇಶನ್‌ನಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣವನ್ನ ಸರ್ಕಾರ ಜಮಾ ಮಾಡೋದಿಲ್ಲ. ಇದರ ಬಗ್ಗೆ ಬಿಜೆಪಿ ನಾಯಕರು ಸಂಪೂರ್ಣ ಮಾಹಿತಿಯನ್ನ, ಪ್ರೂಫನ್ನ ತೆಗೆದುಕೊಂಡು ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೊಂದಿಗೆ ಚರ್ಚೆ ಮಾಡಿದಾಗ, ಆ 2 ತಿಂಗಳ ಹಣವನ್ನ ಯಾಕೆ ಕೊಡಲಿಲ್ಲ? ಅದನ್ನ ಕೊಡ್ಲೇಬೇಕು ನೀವು. ಅನಿವಾರ್ಯತೆ ಇದೆ. ಸೊ, ಆ ಒಂದು ದುಡ್ಡು ಮಹಿಳೆಯರ ದುಡ್ಡು. ಯಾಕೆ ನೀವು ಬೇಗ ಕೊಡ್ಲಿಲ್ಲ? ಯಾಕೆ ಮಹಿಳೆಯರಿಗೆ ಯಾಮಾರಿಸಿದಿರಿ? ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಿ. ನುಡಿದಂತೆ ನಡೀತಾ ಇದೀವಿ ಅಂತ ಸುಳ್ಳು ಹೇಳ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ಸಾಕಷ್ಟು ಕಂತುಗಳು ಪೆಂಡಿಂಗ್ ಕೂಡ ಉಳಿದಿದ್ವು. ಆ ಪೆಂಡಿಂಗ್ ಉಳಿಲಿಕ್ಕೆ ಕಾರಣ ನಿಮ್ಮತ್ರ ದುಡ್ಡು ಇದೆಯಾ ಇಲ್ವಾ ಅಂತ ಹೇಳ್ಬಿಡಿ, ನಾವು ಕೇಳೋದನ್ನೇ ಬಿಟ್ಬಿಡ್ತೀವಿ ಅಂತ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಸೊ, ಈ ಕಾರಣದಿಂದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಮೊದಲು ಕೊಟ್ಟಿದ್ದೀನಿ, ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳಿದ್ರುನು, ತದನಂತರ ಸಂಬಂಧಪಟ್ಟಂತಹ ಇಲಾಖೆಯ ಜೊತೆಗೆ ಮಾತುಕತೆ ಮಾಡಿದಾಗ ಗೊತ್ತಾಗತ್ತೆ, ಹೌದು 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಆ 2 ತಿಂಗಳ ಹಣವನ್ನ ಸರ್ಕಾರ ಇನ್ನೂ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಪ್ಕೊಳ್ತಾರೆ. ಆ ದುಡ್ಡು ಎಲ್ಲಿ ಹೋಗಿಲ್ಲ. 5,000 ಕೋಟಿ ಹಣ ಹಣಕಾಸು ಇಲಾಖೆ ಹತ್ರನೇ ಇದೆ. ಅತಿ ಶೀಘ್ರದಲ್ಲಿ, ಅತಿ ವೇಗವಾಗಿ ನಾವು ಮಹಿಳೆಯರ ಅಕೌಂಟ್‌ಗಳಿಗೆ ಜಮಾ ಮಾಡ್ತೀವಿ, ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರು. ಸೊ, ಹಾಗಾಗಿ ಇನ್ಮೇಲಾದ್ರೂ ದುಡ್ಡು ಬರುತ್ತೆ ಅಂತ ನಾವು ಕಾಯ್ದು ನೋಡ್ಬೇಕಾಗಿದೆ. ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ರು. ಆದ್ರೆ ಇನ್ನೂ ಕೂಡ ಬಂದಿಲ್ಲ. ಆದ್ರೆ ಈಗ ಬರ್ಬೇಕಾಗಿದೆ. ಒಟ್ಟಿಗೆ 4 ಕಂತುಗಳನ್ನ ಸರ್ಕಾರ ಕ್ಲಿಯರ್ ಮಾಡ್ಬೇಕಾಗಿದೆ. ಇನ್ನು ಇದರ ಜೊತೆಗೆ ಸ್ನೇಹಿತರೆ, ನೀವು ಬಯೋಮೆಟ್ರಿಕ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಕಡ್ಡಾಯ. ಈ ಕೆಲಸ ಅಂತ ನಾನು ಹೇಳಿದ್ನಲ್ಲ, ಆ ಕೆಲಸ ಇದೆ. ಈ ಬಯೋಮೆಟ್ರಿಕ್ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ. ಇಲ್ಲವಾದಲ್ಲಿ ನಿಮ್ಮ ಖಾತೆಗಳಿಗೆ ಈ ಬಯೋಮೆಟ್ರಿಕ್ ಮಾಡದೇ ಇರುವಂತಹ ಮಹಿಳೆಯರ ಅಕೌಂಟ್‌ಗಳಿಗೆ ಗೃಹಲಕ್ಷ್ಮಿ ಬಂದಾಗ್ಬಿಡುತ್ತೆ. ಬಯೋಮೆಟ್ರಿಕ್ ಯಾಕೆ ಮಾಡ್ಬೇಕಂದ್ರೆ, ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ರು ಸಹಿತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವರ ಅಕೌಂಟ್‌ಗಳಿಗೆ ದುಡ್ಡನ್ನ ಹಾಕಲಾಗ್ತಾ ಇದೆ. ಸುಮಾರು 4,30,000 ಮಹಿಳೆಯರನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗಿದೆ. ಹೌದು, ಇದೇ ಕಾರಣಕ್ಕಾಗಿ ಸೊ, ನೀವು ಬದುಕಿದ್ರೆ, ನೀವು ಎಲಿಜಿಬಲ್ ಇದ್ರೆ ನೀವು ಬಯೋಮೆಟ್ರಿಕ್ ಮಾಡಿಸ್ಬೇಕು ಅಂತ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ. ಸೊ, ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮವನ್ನು, ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಹೋಗಿ ಬಯೋಮೆಟ್ರಿಕ್ ಮಾಡಿಸ್ಬೇಕು. ಅಥವಾ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಬಯೋಮೆಟ್ರಿಕ್ ಮಾಡಿಸಿದ್ರು ನಡೆಯುತ್ತೆ. ಸೊ, ನೋಡೋಣ ಸ್ನೇಹಿತರೆ, ಮುಂದಿನ ದಿನದಲ್ಲಿ ನಿಮಗೆ ಬಯೋಮೆಟ್ರಿಕ್ ಮಾಡುವಂತಹ ಡೇಟ್ ಫಿಕ್ಸ್ ಇನ್ನೂ ಕೂಡ ಮಾಡಿಲ್ಲ. ಮಾಡಿದ್ರೆ ನಾನು ಹೇಳ್ತೀನಿ. ಯಾಕಂದ್ರೆ ಅದ್ರ ಬಗ್ಗೆ ವೆರಿಫಿಕೇಷನ್ ನಡೀತಾ ಇದೆ. ಸೊ, ಅತಿ ಶೀಘ್ರದಲ್ಲಿ ನಿಮ್ಗೆ ಆ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ. ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಇದೇ ರೀತಿ ಅಪ್ಡೇಟ್‌ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಫ್ರೆಂಡ್ಸ್.